ವೀಕ್ಷಕರೇ, RCB ತಂಡದ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಕ್ಕಿದ್ದು. ಹಾಗೆ ವೀಕ್ಷಕರೇ, RCB ತಂಡಕ್ಕೆ ರಾಹುಲ್ ದ್ರಾವಿಡ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು 2025ರ IPL ಪಂದ್ಯಾವಳಿಯಲ್ಲಿ ಕನ್ನಡಿಗನಾದ ರಾಹುಲ್ ದ್ರಾವಿಡ್ ಅವರು RCB ತಂಡಕ್ಕೆ ಎಂಟ್ರಿ ಕೊಡಲಿದ್ದು, ಹಾಗೆ ವೀಕ್ಷಕರೇ, ಇದು RCB ತಂಡದ ಅಭಿಮಾನಿಗಳಿಗೆ ದೊಡ್ಡ ಗುಡ್ ನ್ಯೂಸ್ ಆಗಿದೆ. ವೀಕ್ಷಕರೇ, ಈ ಒಂದು ವಿಡಿಯೋದ ಸಂಪೂರ್ಣ ಡೀಟೇಲ್ಸ್ ತಿಳಿಯೋದಕ್ಕಿಂತ ಮುಂಚಿತವಾಗಿ ರಾಹುಲ್ ದ್ರಾವಿಡ್ ಅವರು 2025ರಲ್ಲಿ RCB ತಂಡದ ಪರವಾಗಿ ಕೋಚ್ ಆಗಿ ಕಣಕ್ಕೆ ಇಳಿಯಬೇಕಾ ಅಥವಾ ಇಲ್ವಾ ಎಂಬುದನ್ನು ದಯವಿಟ್ಟು ಈಗಲೇ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ರಾಹುಲ್ ದ್ರಾವಿಡ್, ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರ ಅಭಿಮಾನಿಗಳಾಗಿದ್ದಲ್ಲಿ ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡಿ. ವೀಕ್ಷಕರ, ಟೀಮ್ ಇಂಡಿಯಾ ತಂಡದ ಕೋಚ್ ಆಗಿದ್ದ ರಾಹುಲ್ ದ್ರಾವಿಡ್ ಅವರು ತಮ್ಮ ಕೋಚ್ ಹುದ್ದೆಯಿಂದ ಟೀಮ್ ಇಂಡಿಯಾ ತಂಡವನ್ನು ತೊರೆದಿದ್ದಾರೆ. ಹೌದು ವೀಕ್ಷಕರೇ, 2021ರಲ್ಲಿ ರಾಹುಲ್ ದ್ರಾವಿಡ್ ಅವರು ಟೀಮ್ ಇಂಡಿಯಾ ತಂಡದ ಪರವಾಗಿ ಕೋಚ್ ಆಗಿ ನೇಮಕವಾಗಿದ್ದರು. ಆದರೆ ವೀಕ್ಷಕರೇ, ಇದೀಗ 2024ರ T20 ವರ್ಲ್ಡ್ ಕಪ್ ಪಂದ್ಯಾವಳಿಯನ್ನು ಮುಗಿಸಿಕೊಂಡು ರಾಹುಲ್ ದ್ರಾವಿಡ್ ಅವರು ಟೀಮ್ ಇಂಡಿಯಾ ತಂಡಕ್ಕೆ ಗುಡ್ ಬೈ ಹೇಳಿದ್ದಾರೆ. ಇನ್ನು ವೀಕ್ಷಕರೇ, ಇದೀಗ ಸೋಷಿಯಲ್ ಮೀಡಿಯಾಗಳಲ್ಲಿ ಬರುವಂಥ ಸುದ್ದಿಗಳ ಪ್ರಕಾರ, ಅಂದರೆ ವೀಕ್ಷಕರೇ, ಇನ್ಸ್ಟಾಗ್ರಾಮ್ ಆಗಲಿ, ಟ್ವಿಟರ್ ಆಗಲಿ ಮತ್ತು ಯೂಟ್ಯೂಬ್ಗಳಲ್ಲಿ ರಾಹುಲ್ ದ್ರಾವಿಡ್ ಅವರು RCB ತಂಡಕ್ಕೆ ಎಂಟ್ರಿ ಕೊಡುತ್ತಾರೆಂಬ ವದಂತಿಗಳು ಕೇಳಿಬರುತ್ತವೆ. ಹೌದು ವೀಕ್ಷಕರೇ, 2025ರ ಕೋಚ್ ಆಗಿ ರಾಹುಲ್ ದ್ರಾವಿಡ್ ಅವರು RCB ತಂಡವನ್ನು ಮುನ್ನಡೆಸಲಿದ್ದಾರೆ ಎಂದು ಇದೀಗ ನ್ಯೂಸ್ಗಳು ಬರುತ್ತಿವೆ. ಒಂದು ವೇಳೆ ವೀಕ್ಷಕರು ರಾಹುಲ್ ದ್ರಾವಿಡ್ ಅವರು RCB ತಂಡಕ್ಕೆ ಕೋಚ್ ಆಗಿ ನೇಮಕಗೊಂಡರೆ RCB ತಂಡವು 2025ರಲ್ಲಿ ಇನ್ನೂ ಸ್ವಲ್ಪ ಬಲಿಷ್ಠವಾಗಿ ಕಾಣಲಿದೆ. ವೀಕ್ಷಕರೇ, ಇದಾಗಿತ್ತು ರಾಹುಲ್ ದ್ರಾವಿಡ್ ಅವರ ಬಗ್ಗೆ ಪುಟ್ಟ ಮಾಹಿತಿ.